ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎರಡು ಪ್ರತ್ಯೇಕ ಪ್ರಕರಣಗಳನ್ನು ಇವತ್ತು ತಮ್ಮೆದುರಿಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಒಂದನೇದ್ದು, ಕರ್ನಾಟಕದಲ್ಲಿದ್ದಂಥ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆಯವರು ಮೊನ್ನೆ ಮಹಾರಾಷ್ಟ್ರದ ಧುಲೆನಲ್ಲಿ ಒಂದು ಶಾಲೆಯ ಸ್ಮಾರ್ಟ್ ಕ್ಲಾಸನ್ನು ಇನಾಗ್ರೇಷನ್ ಮಾಡ್ತಾ ಆಡಿರುವಂಥ ಮಾತನ್ನು ಮಾತಾಡ್ತೀನಿ, ಅದರ ಬಗ್ಗೆ ಹೇಳ್ತೀನಿ. ಎರಡನೇದ್ದು, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಹಿಜಾಬ್ ಕುರಿತಾಗಿ ಕೊಟ್ಟಂಥ ತೀರ್ಪಿನ ಬಗ್ಗೆ ಮಾತಾಡ್ತೀನಿ. ಎರಡೂ ಒಂದಕ್ಕೊಂದು ಸಂಬಂಧ ಇರೋದರಿಂದ ಎರಡನ್ನೂ ಸೇರಿಸಿ ಇಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಪ್ರಸನ್ನ ಬಿ ವರಾಳೆ ಅವರು, ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅವರು, ಕರ್ನಾಟಕದಲ್ಲಿ ಹೈಕೋರ್ಟಲ್ಲಿದ್ದರು, ತಮಗೆ ನೆನಪಿರಬೇಕು ಅನ್ಕೋತೀನಿ. ಅವರು ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ, ಬೀಜ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನು ಯಾರೋ ರಾಜದೀಪ್ ಸರ್ದೇಸಾಯಿ ಹೇಳಿದರೆ, ಇನ್ಯಾರೋ ಎಡಚರರು ಹೇಳಿದರೆ, ಕಪಿಲ್ ಸಿಬಲ್ ಹೇಳಿದರೆ, ರಾಹುಲ್ ಗಾಂಧಿ ಹೇಳಿದರೆ ನಮಗೆ ಅಚ್ಚರಿ ಆಗ್ತಿರಲಿಲ್ಲ, ನಾನು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಿರಲಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಆನರೇಬಲ್ ಜಸ್ಟಿಸು ಈ ರೀತಿಯ ಹೇಳಿಕೆಯನ್ನು ಕೊಡುವುದರಿಂದ ನಾಳೆ ಇವರು ಬೆಂಚಲ್ಲಿ ಕೂತಾಗ ಯಾವುದಾದ್ರೂ ಪ್ರಕರಣ ಬಂದರೆ ಯಾವ ರೀತಿಯ ತೀರ್ಪು ಬರಬಹುದು ಎನ್ನುವಂಥ ಆತಂಕಿತನಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಮ್ಮ ಮಹಾರಾಷ್ಟ್ರದಲ್ಲಿ ಶಾಲೆಗಳು ತೀರಾ ದುಸ್ಥಿತಿಯಲ್ಲಿದ್ದಾವೆ, ಮರಾಠಿ ಮಾಧ್ಯಮದ ಶಾಲೆಗಳು, ಸರ್ಕಾರಿ ಶಾಲೆಗಳು. ಈ ಶಾಲೆಗಳ ನವೀಕರಿಸಬೇಕು, ಕಾಯಕಲ್ಪ ಆಗಬೇಕು. ಆದರೆ ಸರ್ಕಾರ ಕುಂಭಮೇಳಕ್ಕಾಗಿ ದುಡ್ಡನ್ನು ಖರ್ಚು ಮಾಡುತ್ತೆ, ಶಾಲೆಯ ಉದ್ಧಾರಕ್ಕಾಗಿ ಮಾಡೋದಿಲ್ಲ. ಮೇಲ್ನೋಟಕ್ಕೆ ಎಂಥ ಒಳ್ಳೆ ಮಾತು ಹೇಳಿದಾರೆ, ಬೀಜ ಮಾತಿದು ಅಂತ ನಮಗೆ ಅನಿಸುತ್ತೆ. ಆದರೆ ವಾಸ್ತವ ಏನು ಅಂತ ನಾವು ತಿಳ್ಕೋಬೇಕು. ಮೊದಲನೇದಾಗಿ, ಯಾವುದೇ ಕುಂಭಮೇಳವನ್ನು ಆಯೋಜನೆ ಮಾಡೋದು ಸರ್ಕಾರ ಅಲ್ಲ, ಭಕ್ತರು ತಂಪಾಡಿಗೆ ಹೋಗ್ತಾರೆ. ಈಗ ಅವ್ರು ಹೇಳಿದ್ದು ಅಲ್ಲಿ ಉಲ್ಲೇಖ ಮಾಡಿದ್ದು ಯಾವುದಪ್ಪ ಅಂದರೆ, ನಮ್ಮ ನಾಸಿಕ್ನಲ್ಲಿರುವಂಥ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳ ಅಂತ ನಡೀತದೆ. ಭಾಳ ದೊಡ್ಡದಾದಂಥ ಮೇಳ ಅದು, ನಾಸಿಕ್ ಕುಂಭಮೇಳ ಅಂತಲೇ ಹೆಸರು ಅದಕ್ಕೆ, ತ್ರಯಂಬಕೇಶ್ವರದು. ಆ ಮೇಳಕ್ಕೆ ಇಡೀ ದೇಶಾದ್ಯಂತ ಎಲ್ಲ ರೀತಿಯ ಭಕ್ತರು ಬರ್ತಾರೆ, ಪುಣ್ಯ ಸ್ನಾನವನ್ನು ಮಾಡ್ತಾರೆ, ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ. ಅದು ನಮ್ಮ ಪರಂಪರೆ, ಸನಾತನ ಪರಂಪರೆಯ ಭಾಗ ಅದು. ನಾವು ಆ ರೀತಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಳ್ಳುವ ಮತ್ತು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ನಮ್ಮ ಸಂಪ್ರದಾಯ. ಸರ್ಕಾರ ಇದನ್ನು ನಡೆಸಲ್ಲ. ನಾವು ಸ್ವತಃ ಹೋಗಿ ನಮ್ಮ ಎಲ್ಲ ಕೈಂಕರ್ಯಗಳನ್ನು ನೆರವೇರಿಸ್ತೀವಿ. ಸರ್ಕಾರ ಏನು ಮಾಡುತ್ತೆ, ಸರ್ಕಾರ ಇದಕ್ಕೆ ಬೇಕಾದಂಥ ಉಳಿದ ಸವಲತ್ತುಗಳಿಗಾಗಿ ರಸ್ತೆಗಳ ನವೀಕರಣ ಮಾಡೋದಿದ್ರೆ ಮಾಡುತ್ತೆ, ಬೀದಿ ದೀಪಗಳಿದ್ದಿದ್ರೆ ಬೀದಿ ದೀಪಗಳನ್ನ ಹಾಕತ್ತೆ, ಈ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ದುಡ್ಡನ್ನು ಖರ್ಚು ಮಾಡುತ್ತೆ. ಮಹಾರಾಷ್ಟ್ರ ಸರ್ಕಾರ ಅದಕ್ಕೆ 32,000 ಕೋಟಿ ರೂಪಾಯಿ ಬಜೆಟನ್ನು ಮಾಡಿದೆ. ಮಾಡಲೇಬೇಕಾದ ಅನಿವಾರ್ಯತೆ, ಏಕೆಂದರೆ ನಿಮಗೆ ಕೋಟಿಗಟ್ಟಲೆ ಜನ ಬಂದ ಸಂದರ್ಭದಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗದೆ ಹೋದರೆ ಸರ್ಕಾರದ ಭಾಳ ದೊಡ್ಡದಾದ ಜವಾಬ್ದಾರಿ ಅದು. ಬರುವಂಥ ಪ್ರವಾಸಿಗರನ್ನ, ಯಾತ್ರಿಕರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಮತ್ತು ಸಾಂವಿಧಾನಿಕ ಹಕ್ಕು ನಮ್ಮದು. ಅದಕ್ಕೆ ಸರ್ಕಾರ ಮಾಡಲೇಬೇಕಾದ ಕೆಲಸವನ್ನು ಅದು ಮಾಡುತ್ತೆ. ಅದು ಕೇವಲ ಹಿಂದೂಗಳು, ಸನಾತನರು ಹೋಗಿ ಆ ರಸ್ತೆಯಲ್ಲಿ ಓಡಾಡಲ್ಲ, ಅಥವಾ ಆ ಬೀದಿ ದೀಪದ ಬೆಳಕನ್ನು ತಗೊಳ್ಳಲ್ಲ, ಅಥವಾ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬಳಸ್ಕೊಳ್ಳಲ್ಲ. ಈ ದೇಶದ ಎಲ್ಲ ಜನ ಅದನ್ನು ಬಳಸ್ತಾ ಇರ್ತಾರೆ. ಶಾಶ್ವತವಾಗಿರುವಂಥ ಯೋಜನೆಗಳಾಗಿರ್ತವೆ ಸರಿಯಾಗಿ ನಿಭಾಯಿಸಿದರೆ. ಹೀಗಾಗಿ ಕುಂಭಮೇಳಕ್ಕೆ ಅಂತ ದುಡ್ಡನ್ನು ಎತ್ತಿ ಇಡೋದಿಲ್ಲ. ಎರಡನೇದು, ಈಗ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಮಹಾಕುಂಭಮೇಳ ನಿಮಗೆ ಗೊತ್ತು, 63 ಕೋಟಿ ಯಾತ್ರಿಕರು ಅಲ್ಲಿ ಬಂದರು. 63 ಕೋಟಿ. ಯಾವುದಕ್ಕೆ ಬಿಮಾರು ರಾಜ್ಯ ಅಂತ ಉತ್ತರ ಪ್ರದೇಶಕ್ಕೆ ಕರಿತಾ ಇದ್ರು, ಅದು GDPಯಲ್ಲಿ ಭಾರತ ದೇಶದಲ್ಲಿ 2ನೇ ಸ್ಥಾನಕ್ಕೆ ಹೋಗಿ ನಿಂತಿದೆ. ಹೆಂಗೆ ಹೋಗಿ ನಿಂತಿದೆ? ಇಂಥ ಧಾರ್ಮಿಕ ಆಯೋಜನೆಯನ್ನು ಮಾಡುವುದರಲ್ಲಿ ನಿಸ್ಸೀಮರಾಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಆ 63 ಕೋಟಿ ಜನ ಏನು ಬಂದ್ರಲ್ಲ ಅಲ್ಲಿಗೆ, ಅದರಿಂದ ಎಷ್ಟು ವ್ಯಾಪಾರ ಅಭಿವೃದ್ಧಿ ಆಯಿತು ಅನ್ನೋ ಲೆಕ್ಕ ಕೊಟ್ಟರು. 1,00,000 ಕೋಟಿ ರೂಪಾಯಿ ಆದಾಯವನ್ನು ಆ ಸಂದರ್ಭದಲ್ಲಿ ಪಡೆಯಲಾಗಿದೆ. ಎಷ್ಟು ಟ್ಯಾಕ್ಸಿಗಳು ಓಡಾಡಿದ್ವು, ಎಷ್ಟು ಹೋಟೆಲ್ಗಳ ಬುಕ್ಕಿಂಗ್ ಆದವು, ರಸ್ತೆ ಉದ್ದಕ್ಕೂ ಎಷ್ಟು ವ್ಯಾಪಾರ ಆಯಿತು, ದೇಶದ ಬೇರೆ ಬೇರೆ ಭಾಗಗಳಿಂದ ಎಷ್ಟು ಜನ ಸಂಚಾರ ಮಾಡಿದರು, ಅದರಿಂದ ಎಷ್ಟು ಜನ ಹೋಟೆಲ್ಗಳು, ಲಾಡ್ಜ್ಗಳು, ಅಂಗಡಿಗಳು, ಗುಡಿಗಳು, ಗುಂಡಾರಗಳು, ಸುತ್ತಮುತ್ತಲೂ ಇದ್ದಂಥ ತೀರ್ಥಕ್ಷೇತ್ರಗಳು, ಬೇರೆ ಬೇರೆ ವಾಣಿಜ್ಯ ವ್ಯವಹಾರಗಳು ಎಷ್ಟು ನಡೆದವು ಆ ಸಂದರ್ಭದಲ್ಲಿ. ಇದಕ್ಕೇನಾದರೂ ಸರ್ಕಾರ ಆಯೋಜನೆ ಮಾಡಿತ್ತಾ? ಸರ್ಕಾರ ದುಡ್ಡು ಹಾಕಿತ್ತಾ? ಸರ್ಕಾರ ಏನು ದುಡ್ಡು ಹಾಕಿರಲಿಲ್ಲ. ಸರ್ಕಾರ ಕೇವಲ ಅಲ್ಲಿ ಬಂದಂಥವರಿಗೆ ಒಂದು ಬ್ರಿಡ್ಜು, ಬ್ಯಾರೇಜನ್ನು ನಿರ್ಮಾಣ ಮಾಡಿತ್ತು. ಬಂದ ಜನರಿಗೆ ಒಂದಷ್ಟು ಟೆಂಟ್ಗಳಿದ್ವು, ಬೇಕಾದಂಥ ಕಕ್ಕಸುಗಳು, ಅದು ಇದು ಮೂಲಭೂತ ಸೌಕರ್ಯ ಏನು ಬೇಕು ಅದನ್ನು ಮಾಡಲೇಬೇಕಾದ ಕರ್ತವ್ಯ ಸರ್ಕಾರ ಮಾಡಿತ್ತು. ಹಾಗಂತೆ ಮಹಾಕುಂಭಮೇಳ ಸರ್ಕಾರ ನಡೆಸ್ತು ಅನ್ನೋಕ್ಕಾಗಲ್ಲ. ಸರ್ಕಾರ ದುಡ್ಡಿನಲ್ಲಿ ಮಹಾಕುಂಭಮೇಳ ನಡೀಲಿಲ್ಲ, ಜನರಿಂದ ನಡೆಯೋದು. ಹಿಂದೂ ಧರ್ಮದ ಎಲ್ಲ ಚಟುವಟಿಕೆಗಳು ಕೂಡ ಭಕ್ತರಿಂದ ನಿಯೋಜನೆ ಆಗಿರ್ತವೆ ವಿನಃ
ಭಕ್ತರೇ ಆಯೋಜನೆ ಮಾಡಿರ್ತಾರೆ ವಿನಃ ಭಕ್ತರೇ ಅದಕ್ಕಾಗಿ ದುಡ್ಡನ್ನು ತಮ್ಮ ಧರ್ಮಾರ್ಜನೆಗಾಗಿ ಪುಣ್ಯಾರ್ಜನೆಗಾಗಿ ತಮ್ಮ ಜೇಬಿನಿಂದ ದುಡ್ಡು ಕೊಡ್ತಾರೆ ವಿನಃ ಸರ್ಕಾರಕ್ಕೆ ಕೊಡಿ ಅಂತ ಕೇಳಲ್ಲ. ಆದರೆ ಅದೇ ಹಜ್ಗೆ ಹೋಗ್ಬೇಕಾದ್ರೆ ಸರ್ಕಾರಕ್ಕೆ ಕೊಡಿ ಅಂತ ಕೇಳ್ತಾರೆ. ನಮಗೆ ಸಬ್ಸಿಡಿ ಎಷ್ಟು ಕೊಡ್ತೀರಿ, ನಮ್ಗೆ ಹೆಂಗೆ ಕಳಿಸ್ತೀರಿ, ನಮ್ಮ ವ್ಯವಸ್ಥೆ ಏನು, ಅಲ್ಲಿಂದ ಏರ್ಪೋರ್ಟ್ ಹೋಗ್ಲಿಕ್ಕೆ ಎಲ್ಲಿ ಉಳ್ಕೋಬೇಕು ನಾವು, ಈ ರೀತಿಯಾದಂಥ ಹಜ್ ಭವನ ಕಟ್ಸಿದ್ರೇನು, ನಾವೇನಾದರೂ ಇವತ್ತು ಕೇಳಿದ್ವೇನ್ರಿ, ನಮ್ಗೆ ಎಷ್ಟು ಧರ್ಮಛತ್ರವನ್ನು ಕಟ್ಸಿಕೊಟ್ಟಿದ್ರಿ ಕುಂಭಮೇಳದಲ್ಲಿ ಅಂತ ನಾವು ಯಾವತ್ತರ ಕೇಳಿದ್ವೇನ್ರಿ. ಆದರೆ ಪ್ರಸನ್ನ ಬಿ ವರಾಳೆ ಅವರು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿ ಇದರ ಬಗ್ಗೆ ಆಲೋಚನೆಯನ್ನೇ ಮಾಡಲಾರದೆ ಅವ್ರು ಹೇಳ್ತಾರೆ, ಮಹಾರಾಷ್ಟ್ರ ಸರ್ಕಾರ ಮಾಡುವ ದುಡ್ಡಿನಲ್ಲಿ 0.1% ದುಡ್ಡನ್ನು ಸರ್ಕಾರಿ ಶಾಲೆಗಳಿಗೆ ವಿನಿಯೋಜನೆ ಮಾಡಿದರೆ ಎಷ್ಟೋ ನೂರಾರು ಶಾಲೆಗಳು ಉದ್ಧಾರ ಆಗಿಬಿಡ್ತವೆ ಅಂತ ಹೇಳ್ತಾರೆ. ಹೇಗಿದೆ ಸ್ವಾಮಿ ಮಾತಿದು? ನಾನು ಇಲ್ಲಿವರೆಗೂ ರಾಜಕಾರಣಿಗಳು ಈ ರೀತಿ ಮಾತಾಡೋದನ್ನು ಕೇಳಿದ್ದೆ. ಅವರು ರಾಜಕೀಯಕ್ಕಾಗಿ ಮಾತಾಡ್ತಾರೆ. ಇನ್ನು ಎಡಚರ ಮಾತಾಡು, ಯಾಕೆಂದರೆ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಮಾತ್ಸರ್ಯ ಹಾಗೆ ಅವ್ರು ಮಾತಾಡ್ತಾರೆ. ಒಬ್ಬ ಜಸ್ಟಿಸ್ಸು ಒಂದೊಂದು ಶಬ್ದವನ್ನು ಬಳಸುವಾಗ ತುಂಬ ಜವಾಬ್ದಾರಿಯಿಂದ ಬಳಸ್ಬೇಕು. ಯಾಕೆಂದರೆ ಅವ್ರಿಗೊಂದು ಪೀಠ ಅಂತಿರುತ್ತೆ. ಅವ್ರು ಹೋಗಿರೋದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ. ಆದರೆ ಅವರು ಆಡಿದ ಮಾತಿನ ಸಂದರ್ಭದಲ್ಲಿ ಕೋಟ್ ಮಾಡಬೇಕಾಗಿದ್ದಾಗ ಆನರೇಬಲ್ ಜಸ್ಟಿಸ್ ಆದಂಥ ಪ್ರಸನ್ನ ಬಿ ವರಾಳೆ ಅವರು ಹೇಳಿದರು, ಹಿಂದೂ ಧರ್ಮಕ್ಕಾಗಿ ಮಾಡುವಂಥ ಖರ್ಚನ್ನು ಸರ್ಕಾರಿ ಶಾಲೆಗೆ ಮಾಡಬೇಕು ಅಂತ ಹೇಳಿದರು ಅಂತ ಬರ್ತದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೆಸರು ಬರ್ತದೆ, ಒಬ್ಬ ಜಸ್ಟಿಸು ಅಂತ ಬರ್ತದೆ, ಎಲ್ಲವೂ ಸೇರ್ಕೋತದೆ. ಹಾಗಾದ್ರೆ ನ್ಯಾಯಾಂಗ ಹಿಂದೂ ಧರ್ಮದ ವಿರುದ್ಧವಾಗಿ ಈ ರೀತಿ ಮಾತಾಡುತ್ತಾ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ. ಅದು ಸತ್ಯ ಅಂತ ಆಗತ್ತೆ. ನಾಳೆ ಯಾವುದೇ ಜಡ್ಜ್ಮೆಂಟ್ ಇವರು ಪ್ರಸನ್ನ ಬಿ ವರಾಳೆ ಅವರು ಕೊಟ್ಟಾಗ ಅದೇ ಕನ್ನಡಕ್ಕೆ ಹಾಕ್ಕೊಂಡು ನಾವು ನೋಡ್ತೀವಿ, ಓಹೋಹೋಹೋ ಇವರು ಇದರ ವಿರುದ್ಧ ಇವರು ಹಿಂದೂ ಧರ್ಮದ ನಮ್ಮ ಈ ರೀತಿಯಾದಂಥ ಕಾರ್ಯಕ್ರಮದ ವಿರುದ್ಧವಾಗಿ ಮಾತಾಡಿದಂಥ ವ್ಯಕ್ತಿ ಈತ ಧೂಲೆನಲ್ಲಿ ಮಾತಾಡಿದ್ರು ಇವರು ಅಂತ ನಾವು ನೆನಪು ಮಾಡ್ಕೋತೀವಿ. ಮಾತಾಡುವಾಗ 10 ಸಲ ಯೋಚನೆ ಮಾಡಬೇಕು. ನೋಡ್ರಿ, ಭಾಳ ವಿಚಿತ್ರವಾಗಿದೆ. ಇವರು ಎಲ್ಲ ಬಂದು ಎಲ್ಲಿ ನಿಲ್ತಾರೆ ಅಂತಂದರೆ ಸಂವಿಧಾನ 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 ಅಂತಾರೆ. ಒಂದು ಕೇಸ್ ಆಯಿತು ಪ್ರಯಾಗ್ರಾಜ್ನಲ್ಲಿ, ಒಂದು ಖಾಸಗಿ ಶಾಲೆ ವಿದ್ಯಾರ್ಥಿನಿ. ಆಕೆ ವಾದ ಭಾಳ ಮಜಾ ಇದೆ. ಆಕೆ ಅಂತ ನಾನು 6ನೇ ಕ್ಲಾಸಿಂದ ನಾನು ಹಿಜಾಬ್ ಹಾಕ್ಕೊಂಡು ಶಾಲೆಗೆ ಬರ್ತಿದ್ದೆ, ಈಗ PUC ಬಂದೇನೆ, ಈಗ ನನಗೆ ಯಾಕೆ ಹಿಜಾಬ್ ಹಾಕ್ಕೋಬೇಡ್ರಿ ಅಂತ. ಈಗ ಒಬ್ಬ ಕಳ್ಳ, ನಾವು ಉದಾಹರಣೆ ಕೊಡ್ತೇವೆ, ಸರಿ ಇದೆಯೋ ಇಲ್ಲೋ ಅದು ಬೇರೆ ವಿಚಾರ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾನು ನಿರಂತರವಾಗಿ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಬರ್ತಾ ಇದ್ದೆ, ಇಷ್ಟು ದಿವಸ ಹಿಡಿಲಾರ್ದು ಈಗ ಯಾಕೆ ಹಿಡಿತೀರಿ? ನಾನು ಇಷ್ಟು ದಿವಸ ಅನ್ಲಾಫುಲಿ ನಡ್ಕೋತಾ ಇದ್ದೆ, ಕಾನೂನು ವಿರುದ್ಧವಾಗಿ ನಡ್ಕೋತಾ ಇದ್ದೆ, ಈಗ ಕಾನೂನು ಪ್ರಕಾರ ನಡ್ಕೊಂತ ಯಾಕೆ ಹೇಳ್ತೀರಿ ನೀವು ಅಂತ ಕೇಳಿದ ರೀತಿಯಲ್ಲಿ ಈ ವಿದ್ಯಾರ್ಥಿನಿ ಕೇಳ್ತಾಳೆ. ಏನಂತ ಕೇಳ್ತಾಳೆ, ನಾನು ಶಾಲಾ ಸಮವಸ್ತ್ರಕ್ಕೆ ಬದ್ಧಳಾಗಿರೋದಲ್ಲ, ನನಗೆ ನನ್ನ ಧರ್ಮದ ಹಿಜಾಬನ್ನು ಧರಿಸ್ಕೊಂಡು ನನಗೆ ಶಾಲೆಗೆ ಬರಲಿಕ್ಕೆ ಅನುಮತಿ ಕೊಡಿ ಅಂತ ಈಗ ಹೋಗಿದ್ದೆಲ್ಲಿ ಅಲಹಾಬಾದ್ ಹೈಕೋರ್ಟಿಗೆ ಅಪೀಲ್ ಹಾಕ್ತಾರೆ. ನಮ್ಮ ಯಾವುದಾದ್ರೂ ಹಿಂದೂ ಮಕ್ಕಳು ಜನವಾರ ಹಾಕ್ಕೊಳ್ಳದಿದ್ದದಕ್ಕೆ, ಶಿವದಾರ ಹಾಕ್ಕೊಳ್ಳದಿದ್ದದಕ್ಕೆ, ಉಡದಾರ ಹಾಕ್ಕೊಳ್ಳದಿದ್ದದಕ್ಕೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಹೋಗಿದ್ದು ಒಂದು ದಾಖಲೆ ತೋರಿಸ್ಬಿಡಿ. ಅಥವಾ ಆತನ ಪರವಾಗಿ ಅವರ ಧರ್ಮದ ಪರಿಷತ್ತವರು, ವೀರಶೈವ ಧರ್ಮ ಪರಿಷತ್ತು, ಬ್ರಾಹ್ಮಣ ಪರಿಷತ್ತು, ಬ್ರಾಹ್ಮಣ ಮಹಾಮಂಡಲ, ಯಾರಾದರೂ ಕೋರ್ಟ್ಗೆ ಹೋಗಿ ತೋರಿಸ್ಬಿಡಿ. ಯಾರೂ ಕೂಡ ಹೋಗೋದಿಲ್ಲ, ಆಗುವಂಥ ಅನ್ಯಾಯವನ್ನೆಲ್ಲ ಸಹಿಸ್ತಾರೆ. ಆದರೆ ಅವ್ರು ಮಾತ್ರ ಹಂಗಲ್ಲ, ನಮಗೆ ಹಿಜಾಬ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ ಅಂದ ಕೂಡಲೇ ನೇರವಾಗಿ ಅಲಹಾಬಾದ್ ಹೈಕೋರ್ಟಿನ ಬಾಗಿಲನ್ನು ತಟ್ತಾರೆ. ಆನರೇಬಲ್ ಜಸ್ಟಿಸ್ JJ ಮುನೀರ್ ಇರ್ತಾರೆ ಮತ್ತು ಜಸ್ಟಿಸ್ ಇಂದ್ರಜಿತ್ ಶುಕ್ಲಾ ಇರ್ತಾರೆ. ನನಗೆ ವಾದದ ಬಗ್ಗೆ ಬೇಜಾರಿದೆ. ಏನಂತ ಹೇಳಿದ್ರು ಅಂದರೆ, ಅವರು ಇದನ್ನು ನಿರಾಕರಿಸಿದರು. ಕರ್ನಾಟಕ ಹೈಕೋರ್ಟ್ನಲ್ಲಿ ಆನರೇಬಲ್ ಜಸ್ಟಿಸ್ ಆಗಿದ್ದಂಥ ಕೃಷ್ಣಾ ದೀಕ್ಷಿತ್ ಅವರು ಬೆಂಚ್ನಲ್ಲಿ ಕೊಟ್ಟಂಥ ತೀರ್ಪನ್ನು ಎತ್ತಿ ಹಿಡಿತಲ್ಲಿ. ಅಲಹಾಬಾದ್ ಹೈಕೋರ್ಟ್ ಕೂಡ ಎತ್ತಿತ್ತು. JJ ಮುನೀರ್ ಅಂತ ಆನರೇಬಲ್ ಜಸ್ಟಿಸ್ಸು ಮತ್ತು ಇಂದ್ರಜಿತ್ ಶುಕ್ಲಾ ಇದ್ದಂಥ ಡಿವಿಷನ್ ಬೆಂಚು ಅವ್ರು ಹೇಳ್ತಾರೆ, ಈಗಾಗಲೇ ಇದು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಕುರಿತು ತೀರ್ಪಾಗಿಲ್ಲ. ಕರ್ನಾಟಕ ಹೈಕೋರ್ಟು ಶಾಲಾ ಸಮವಸ್ತ್ರದ ನೀತಿ ಸಮಿತಿಯನ್ನು ಎತ್ತಿ ಹಿಡಿದೆ, ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿತ್ತು. ಅದೇ ಜಡ್ಜ್ಮೆಂಟೇ ಇದಕ್ಕೂ ಕೂಡ ಅದನ್ನು ಮೀರಿದಂಥ, ಅದಕ್ಕೆ ವಿರುದ್ಧವಾದಂಥ, ಅದನ್ನು ದಾಟಿದಂಥ ಮತ್ತೊಂದು ತೀರ್ಪನ್ನು ನಾವು ಕೊಡೋದಿಲ್ಲ. ಯಾಕೆಂದರೆ ಅನುಚ್ಛೇದ 25 ಇಟ್ಕೊಂಡು ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಇದನ್ನು ಇಸ್ಲಾಮಿನ ಕುರಾನಿನಲ್ಲಿ ಇದನ್ನು ಅವಿಭಾಜ್ಯ ಅಂಗ ಅಂತ ಹೇಳಿಲ್ಲ. ಹಿಜಾಬ್ ಹಾಕ್ಕೊಳ್ಳೋದು ಕುರಾನ್ದ ಅವಿಭಾಜ್ಯ ಅಂಗ ಅಲ್ಲ ಸ್ವಾಮಿ, ಕುರಾನ್ನಲ್ಲಿ ಅಕಸ್ಮಾತ್ ಹೇಳಿದ್ರು ಅಂತೇಳಿ. ನಮ್ಮ ಮನುಸ್ಮೃತಿಯ ಬಗ್ಗೆ ಮಾತಾಡ್ತೀರಿ ನೀವು, ಕುರಾನ್ನಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳ್ಬಿಡ್ತಪ್ಪ ಬೈ ಚಾನ್ಸ್. ನೀವು ಕೋರ್ಟಲ್ಲಿ ಕೂತಿರೋರಿಗೆ ಕುರಾನ್ನ ಅವಿಭಾಜ್ಯ ಅಂಗ ನಿಮ್ಗೆ ಯಾಕೆ ಬೇಕು? ಸಂವಿಧಾನ ಏನು ಹೇಳುತ್ತೆ ಅದು ಮಾಡಿ ನೀವು. ಹದೀಸ್ ಇನ್ನೊಂದು ಹೇಳುತ್ತೆ, ಕುರಾನ್ ಇನ್ನೊಂದು ಹೇಳುತ್ತೆ, ಇನ್ನೊಂದು ಯಾವುದೋ ಇರುತ್ತೆ ಅದು ಮತ್ತೊಂದು ಹೇಳುತ್ತೆ. ಅದ್ರ ಪ್ರಕಾರ ನಡ್ಕೋತೀರಾ? ಸಾಧ್ಯ ಆಗೋದಿಲ್ಲ. ನೋಡಿ, ಭಾಳ ಇದರಲ್ಲಿ ನನಗೆ ಇದೇ ಭಾಳ ಬೇಜಾರಾಗೋದು. ಏನಪ್ಪ ಅಂದ್ರೆ ಆಷಾಢ ಭೂತಿತನ ಅಂತಾರೆ. ಏನಂದರೆ ಸಿವಿಲ್ ಇದು ಏನು ವಿಚಾರಗಳೇನಿದ್ದಾವೆ ಅವೆಲ್ಲ ಕೂಡ ಶರಿಯತ್ ಪ್ರಕಾರ ಇರ್ಬೇಕಂತೆ. ಇರಾನಲ್ಲಿ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ, ಅದಕ್ಕಾರ ಶರಿಯಾ ಕಾನೂನು. ಅದು ಈ ದೇಶದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಅಂತ ಕರ್ಸ್ಕೊಂಡ್ಬಿಡುತ್ತೆ. ಕ್ರಿಮಿನಲ್ ಬಂದ ತಕ್ಷಣ ಅದಿಲ್ಲ. ಯಾವುದಾದ್ರೂ ಹುಡುಗಿನ ಕೆಟ್ಟ ದೃಷ್ಟಿ ನೋಡಿ ಕಣ್ಣು ಕಿತ್ಕೋ, ಯಾವ್ದು ಹುಡುಗಿ ಮೈ ಮುಟ್ಟಿದೆ ಕೈ ಕತ್ತರಿಸು, ಕಳ್ಳತನ ಮಾಡಿದೆ ಬರಳು ಕತ್ತರಿಸು,
ಅತ್ಯಾಚಾರ ಮಾಡಿದೆ ಆತನ ಲಿಂಗವನ್ನು ಕತ್ತರಿಸು, ಹಾಗೆಲ್ಲರ ಕಾನೂನು ತರಲಿಕ್ಕೆ ಸಾಧ್ಯ ಆಗಿದೆಯಾ? ಯಾಕೆ ತರಲ್ಲ ನೀವು? ಸಿವಿಲಿಗೆ ಮಾತ್ರ ಯಾಕೆ ಬೇಕು, ಕ್ರಿಮಿನಲ್ಗೆ ಯಾಕೆ ಬೇಡ? ನೀವೇನು ಕೇಳ್ತೀರಿ? ನಮ್ಮ ಈ ಧರ್ಮದ ರಕ್ಷಣೆ ನಮ್ಮ ಹೊಣೆ, ನಮ್ಮ ಧರ್ಮ ಏನು ಹೇಳುತ್ತೆ ಅದರ ಪ್ರಕಾರ ಮಾಡ್ತೀವಿ ಅಂತ ನೀವು ಕೋರ್ಟಿಗೆ ಬರ್ತೀರಿ. ಕೋರ್ಟ್ನಲ್ಲಿ ನೀವು ಸಂವಿಧಾನ ಮಾತಾಡಲ್ಲ. ಕೋರ್ಟ್ನಲ್ಲಿ ನೀವು ಮಾತಾಡೋದು ಯಾವ್ದು? ನಿಮ್ಮ ಮೂಲಭೂತ ಹಕ್ಕಿನ ಅನುಚ್ಛೇದದ ಬಗ್ಗೆ ಮಾತ್ರ ಮಾತಾಡ್ತೀರಿ ನೀವು. ನಿಮ್ಮ ಆರ್ಟಿಕಲ್ ನಿಮ್ಗೆ ಯಾವ ಅನುಕೂಲಕರ ಇದಾವೋ ಅದನ್ನು ಮಾತ್ರ ಪ್ರಸ್ತಾಪ ಮಾಡ್ತೀರಿ, ಅದನ್ನು ಬಿಟ್ಟು ಬೇರೆ ಯಾವುದು ಮಾತಾಡಲ್ಲ ನೀವು. ಅದೇ ಸಂವಿಧಾನ ಉಳಿದ ಕ್ರಿಮಿನಲ್ ವಿಷಯಕ್ಕೆ ಬಂದಾಗ ಅದು ನೀವು ಶರಿಯಾ ಲಾ ಬಗ್ಗೆ ಮಾತಾಡಲ್ಲ, ಅಲ್ಲಿ ಧರ್ಮದ ಬಗ್ಗೆ ಮಾತಾಡಲ್ಲ. ಸಂವಿಧಾನದಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ನಮಗೆ ಬೇಲ್ ಕೊಡಿ, ನಮ್ಮನ್ನು ಹೊರಗಡೆ ಬಿಡಿ, IP ಸೆಕ್ಷನ್ನು ಎಲ್ಲ ಮಾತಾಡ್ತೀರಿ, BNS ಹೇಳ್ತೀರಿ. ಅದ್ಯಾಕೆ? ಕೋರ್ಟ್ ಯಾಕೆ ಇದಕ್ಕೆ ಮನ್ನಣೆ ನೀಡಬೇಕು ಅಂತ ನನ್ನ ಪ್ರಶ್ನೆ. ಕೋರ್ಟು ಇಸ್ಲಾಂ ಧರ್ಮ ಹೇಳ್ತದಪ್ಪ, ಹಿಜಾಬ್ ಹಾಕ್ಕೊಂಡು ಓಡಾಡು, ಶಾಲೆಗೂ ಹಿಜಾಬ್ ಹಾಕ್ಕೊಂಡೇ ಬರಬೇಕು ಅಂತ. ಅವತ್ತಿನ ಕಾಲದಲ್ಲಿ 6ನೇ ಶತಮಾನದಲ್ಲಿ ಶಾಲೆಗಳ ಕಾನ್ಸೆಪ್ಟ್ ಇಲ್ಲದೆ ಇದ್ದಾಗ ಇವರು ಓದ್ತಾ ಇದ್ದದ್ದು ಎಲ್ಲಿ ಓದ್ತಾ ಇದ್ರು? ಮದರ್ಸಾದಲ್ಲಿ ಓದ್ತಾ ಇದ್ರು. ಮದರ್ಸಾದಲ್ಲಿ ಅವರದೇ ಜನ ಇರ್ತಿದ್ರು, ಬೇರೆ ಯಾರೂ ಇರ್ತಿದ್ದಿಲ್ಲ. ಅವಾಗ ನೀವು ಹಿಜಾಬರ ಹಾಕ್ಕೊಂಡು ಹೋಗು, ಬುರ್ಖಾರ ಹಾಕ್ಕೊಂಡು ಹೋಗು, ಪರದಾರ ಹಾಕ್ಕೊಂಡು ಯಾರು ಕೇಳ್ತಿದ್ದಿಲ್ಲ. ಈಗ ನೀವು ಸಾಂವಿಧಾನಿಕವಾಗಿ ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆಯ ಶಾಲಾ ಪದ್ಧತಿಯಲ್ಲಿ ಓದಬೇಕು ಅಂತ ಮಾಡಿದ್ರೆ, ಶಾಲಾ ಪದ್ಧತಿ ಒಂದು ನೀತಿ ಸಂಹಿತೆ ಅಂತ ಮಾಡುತ್ತೆ, ಸಮವಸ್ತ್ರ ಸಂಹಿತೆ ಅಂತ ಮಾಡುತ್ತೆ. ಆ ಸಮವಸ್ತ್ರ ಸಂಹಿತೆಗೆ ಬದ್ಧರಾಗಿದ್ದರೆ ನೀವು ಶಾಲೆಗೆ ಬರ್ಬೋದು. ಬೇಡ ಮನೆಯಾಗ ಕೂತ್ಕೊಂಡು ಹೋದ್ರಿ, ನೀವು ಮನೆಗೆ ಹಿಜಾಬ್ ಹಾಕ್ಕೊಂಡ್ರೆ ನಾವೆಲ್ಲಿ ಬೇಡ ಅಂತೀವಿ, ಪೇಟೆಗೆ ಹಾಕ್ಕೊಂಡೆ ನಿಮ್ಗೆ ಯಾರು ಬೇಡಂತೀವಿ? ನಮ್ಮ ಶಾಲೆಯಲ್ಲಿ ಸಮಾನತೆಗೋಸ್ಕರ, ಶಿಸ್ತಿಗೋಸ್ಕರ, ಮೇಲು ಕೀಳು ಅನ್ನುವಂಥ ವಿಚಾರ ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಅದು ಖಾಸಗಿ ಶಾಲೆ, ಇದು ಸರ್ಕಾರಿ ಶಾಲೆ ಕೂಡ ಅಲ್ಲ. ಜಡ್ಜ್ ಭಾಳ ಚೆನ್ನಾಗಿ ಹೇಳಿದರು, ಜೆ ಮುನೀರ್ ಅವರು, ಇಂದ್ರಜಿತ್ ಶುಕ್ಲಾ ಅವರು. ಕರ್ನಾಟಕ ಹೈಕೋರ್ಟ್ ಅಂದರೆ ಆನರೇಬಲ್ ಜಸ್ಟಿಸ್ ಆದಂಥ ಕೃಷ್ಣ ದೀಕ್ಷಿತ್ ಅವರು ಏನು ಅವತ್ತು ಅವರ ಬೆಂಚ್ನವರು ಜಡ್ಜ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ನಾವು ಬದ್ಧರಾಗಿದ್ದೀವಿ, ಅದನ್ನು ಮೀರಿ ನಾವು ಕೊಡೋದಿಲ್ಲ. ಏನು ಮಾಡ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್? ಏನು ಮಾಡ್ತೀವಿ ಹೇಳಿ ಇದಕ್ಕೆ? ತಕ್ಷಣದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತೀವಿ ಅಂತ ಹೇಳ್ತೀವಿ. ಒಂದು ಹುಡುಗಿಯ ಹಿಜಾಬ್ಗಾಗಿ ಆ ರೀತಿ ಪಟ್ಟು ಹಿಡಿದು ಹೋರಾಟ ಮಾಡುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ನಾವು ಪ್ರಸನ್ನ ಬಿ ವರಾಳಿ ಅವರು ನೀವು ಯಾಕೆ ಕುಂಭಮೇಳ ಮಾಡ್ತೀರಿ ಅಂತ ಕೇಳಿದ್ದನ್ನು ಒಂದೇ ಒಂದು ಕಡೆ ಟೀಕೆಯನ್ನು ಮಾಡೋದಿಲ್ಲ, ಅದರ ವಿರುದ್ಧ ಯಾವುದೇ ರೀತಿ ಹೇಳಿಕೆ ಕೊಡೋದಿಲ್ಲ, ಇವರಿಗೆ ವಾಗ್ದಂಡನೆ ಮಾಡಿ ಇಂಪೀಚ್ಮೆಂಟ್ ಮಾಡಿ ಅಂತ ಹೇಳೋದಿಲ್ಲ, ಅದರ ವಿರುದ್ಧ ಲೇಖನ ಬರೆಯೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ಏನು ಬೇಕಾದ್ರೂ ಬೈಕೊಳ್ಳಿ, ನಮಗೆ ಏನೂ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ನಾವಿದ್ದೀವಿ. ಇಲ್ಲಿವರೆಗೂ ಯಾವುದಾದ್ರೂ ಸರ್ಕಾರ ದೇವಸ್ಥಾನ ಕಟ್ಟಲಿಕ್ಕೆ ಅಂತ ದುಡ್ಡು ಕೊಟ್ಟದ್ದು ನಂಗೆ ತೋರಿಸ್ಬಿಡ್ರಿ. ವಕ್ಫ್ ಭವನ ಕಟ್ಟಲಿಕ್ಕೆ ದುಡ್ಡು ಕೊಟ್ಬಿಡ್ತೀರಿ. ನಮ್ಮ ದುಡ್ಡನ್ನು, ದೇವಸ್ಥಾನದ ದುಡ್ಡನ್ನು, ಹುಂಡಿ ದುಡ್ಡನ್ನು ತಗೊಂಡೋಗಿ ಸೋಷಿಯಲ್ ರಿಫಾರ್ಮ್ಗೆ ಹಾಕಬೇಕು ಅಂತ ಸ್ವತಃ ತಮಿಳುನಾಡು ಸರ್ಕಾರ ಹೇಳುತ್ತೆ. ಇಲ್ಲಿಯ ಬಂಗಾರ ಎಲ್ಲ ನಮಗೆ ಕೊಡ್ರಿ ಅಂತ ಕೇಳುತ್ತೆ. ನಿಮ್ಮ ಹುಂಡಿ ದುಡ್ಡು ನಮ್ಗೆ ಬೇಕಂತ ಹೇಳುತ್ತೆ. ಮಡ್ರಾಸ್ ಹೈಕೋರ್ಟ್ ಬೈದಾಗ, ಸ್ವಾಮಿ ನಿಮ್ಮ ದೇವಸ್ಥಾನದ ಹುಂಡಿ ದುಡ್ಡನ್ನು ಇವತ್ತು ನಾವು ತಗೋತಾ ಇರೋದಲ್ಲ, ಬಂಗಾರವನ್ನು ಇವತ್ತು ನಾವು ತಗೋತಾ ಇಲ್ಲ, ಕರಗಿಸ್ತಾ ಇಲ್ಲ, 60 ವರ್ಷಗಳಿಂದ ನಿಮ್ಮ ಬಂಗಾರ ಎಲ್ಲ ನಾವೇ ತಗೋತಾ ಇದ್ದೀವಿ. ತೊಗೊಂಡೋಗಿ ಹಿಂದೂ ಧರ್ಮದ ವೇದಶಾಲೆಯನ್ನು ಮಾಡಿರೇನ್ರಿ? ಮಾಡಲಿಕ್ಕೆ ಸಂಸ್ಕೃತ ಪಾಠಶಾಲಾ, ರಾಮಾಯಣ ಮಹಾಭಾರತ ಇದನ್ನು ಕಲಿಸ್ಲಿಕ್ಕೆ ಎಲ್ಲರೂ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಟ್ಟಿದ್ದೀರಾ? ಮಾಡಿಲ್ಲ. ವಕ್ಫ್ ಭವನ್ ಮಾಡಿದ್ದೀರಿ, ಬೇರೆ ನಿಮ್ಮ ಬಿಟ್ಟಿ ಸ್ಕೀಮ್ಗಳಿಗೆ ಬಳಸ್ತೀರಿ. ಆದರೆ ಅವರಿಗೆ ದುಡ್ಡು ಕೊಡಿ ಅಂತ ಯಾವತ್ತಾದರೂ ಕ್ರಿಶ್ಚಿಯಾನಿಟಿಗೆ, ಮುಸಲ್ಮಾನರ ಕಡೆಯಿಂದ ದುಡ್ಡು ಯಾವತ್ತಾರು ತೊಗೊಂಬಂದಿರೋ? ₹1 ತೊಗೊಂಬಂದದ್ದು ನನಗೆ ಹೇಳ್ಬಿಟ್ರಿ. ಇದು ಈ ದೇಶದಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ, ಇದಕ್ಕೆ ನಾನು ಸಂಚು ಅಂತ ಕರಿತೀನಿ. ಇದಕ್ಕೆ ಪಿತೂರಿ. ಇದು ಪಿತೂರಿಯನ್ನು ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆಯವರು ಮಾಡ್ತಾರೆ. ನೋಡಿ, ರಾಮ ಜನ್ಮಭೂಮಿಯ ಜಡ್ಜ್ಮೆಂಟ್ ಆಯಿತು, ರಾಮ ಮಂದಿರ ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸಂವಿಧಾನಿಕ ಪೀಠ ಕೊಡ್ತಾರೆ. ಅವರಿಗೆ ಮಸೀದಿ ಕಟ್ಕೊಳ್ಳಿಕ್ಕೆ ಸರ್ಕಾರ, ಸುಪ್ರೀಂ ಕೋರ್ಟೇ 5 ಎಕರೆ ಜಮೀನು ಕೊಡಿಸ್ತು. 5 ಎಕರೆ ಜಮೀನು ಕೊಡಿ ನೀವು ಮುಸಲ್ಮಾನರಿಗೆ, ಅವರು ಒಂದು ಮಸೀದಿ ಕಟ್ಕೊಳ್ಳಿ ಅಂಥೇಳಿ. ದೇವಸ್ಥಾನ ಕಟ್ಕೊಳ್ಳಿ ಅಂತ ಯಾವುದಾದ್ರೂ ಜಾಗ ಕೊಟ್ಟದ್ದು ನನಗೆ ಹೇಳಿಬಿಡಿ. ನಿಮ್ಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇವರ ಕಣ್ಣುಗಳೇ ಹಳದಿಯಾಗಿದ್ದಾವೆ. ಇದು ಬೇರೆ ಬೇರೆ ವಿಭಾಗದಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು ಒಂಥರ, ಕೋರ್ಟ್ ಅಂದರೆ ಒಂಥರ, ಎಲ್ಲ ಕಡೆ ಈ ರೀತಿಯಾದಂಥ ಹಿಂದೂ ಧರ್ಮದ, ಸನಾತನ ಧರ್ಮದ ವಿರುದ್ಧ ನಿರಂತರವಾದಂಥ ಈ ರೀತಿಯ ಸಂಚು ನಡೀತಾನೆ ಇರುತ್ತೆ. ಆದರೆ ಅದನ್ನು ವಿರೋಧಿಸುವ ಗುಣವನ್ನು ನಾವು ಇವತ್ತಿನವರೆಗೂ ಬೆಳೆಸ್ಕೊಳ್ಳೇ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಬಾಕಿ ಎಲ್ಲ ಮಾಡ್ತೇವೆ ನಾವು, ಆದರೆ ಹೀಗೆ ಹೇಳಿದ ಭಯ ಇಲ್ಲಲ್ರಿ. ಅದೇ ಆನರೇಬಲ್ ಜಸ್ಟಿಸ್ ಆದಂಥ ಪ್ರಸನ್ನ ಬಿ ವರಾಳಿ ಅವರು ಎಲ್ಲಾದರೂ ಉರುಸಿನ ದುಡ್ಡಿನ ಬಗ್ಗೆ, ಸಂದಲ್ ಬಗ್ಗೆ, ಅಲ್ಲಿ ಸಂದಲ್ಗೆ ಅಷ್ಟು ಖರ್ಚಾಗಿದೆ, ಉರುಸಿಗೆ ಖರ್ಚಾಗಿದೆ, ಅದೇ ದುಡ್ಡನ್ನು ವಿದ್ಯಾರ್ಥಿಗಳು ಓದಲಿಕ್ಕೆ ಬಳಸಲಿ ಅಂತ ಹೇಳಿಬಿಡಲಿ ನೋಡೋಣ. ಮಾರನೇ ದಿವಸ ಅವರೆಲ್ಲ ಶಾಂತಿ ಬಾಂಧವರು ಅನ್ಸ್ಕೊಂಡು ಅವ್ರು ಬೆಂಕಿ ಹಚ್ತಾರ್ರಿ. ಆ ಭಯ ಇವ್ರಿಗೆಲ್ಲ ಇದೆ. ಹಿಂದೂ ಧರ್ಮಕ್ಕಂದ್ರೆ ಏನೂ ಆಗೋದಿಲ್ಲ ಅನ್ನೋ ಖಚಿತತೆ ಇದೆ, ಆದ್ದರಿಂದ ಮಾತಾಡ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.